ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಮಾಡಬಹುದಾದ 12 ವೋಲ್ಟ್ DC ಬ್ಯಾಟರಿಯನ್ನು ಚಾರ್ಜ್ ಮಾಡಲು ಸೋಲಾರ್ ಪ್ಯಾನೆಲ್ ಅನ್ನು ಹೇಗೆ ಸ್ಥಾಪಿಸುವುದು ಮತ್ತು ಚಾರ್ಜಿಂಗ್ ಸಮಯವನ್ನು ಕಂಡುಹಿಡಿಯುವುದು ಹೇಗೆ ಎಂದು ತಿಳಿಯೋಣ. ಈ ವಿಡಿಯೋದ ಕೊನೆಯಲ್ಲಿ ನೀವು ಚಾರ್ಜ್ ನಿಯಂತ್ರಕಕ್ಕೆ ಪುನರ್ಭರ್ತಿ ಮಾಡಬಹುದಾದ ಬ್ಯಾಟರಿಯನ್ನು ಸಂಪರ್ಕಿಸುವುದು, ಚಾರ್ಜ್ ನಿಯಂತ್ರಕಕ್ಕೆ ಸೌರ ಫಲಕವನ್ನು ಸಂಪರ್ಕಿಸುವುದು, ಚಾರ್ಜಿಂಗ್ ಸಮಯವನ್ನು ಕಂಡುಹಿಡಿಯುವುದನ್ನು ಮಾಡಬಹುದು. ಇದನ್ನು ಪ್ರಾಯೋಗಿಕವಾಗಿ ಮಾಡಲು ಅಗತ್ಯವಿರುವ ಟೂಲ್ಸ್, ಇಕ್ವಿಪ್ಮೆಂಟ್ಸ್ ಆ್ಯಂಡ್ ಮಟೀರಿಯಲ್ಸ್ಗಳನ್ನು ಸಂಗ್ರಹಿಸೋಣ. ಡಿಜಿಟಲ್ ಮಲ್ಟಿಮೀಟರ್ ವಿತ್ ಪ್ರೋಬ್, ಟ್ರೈನೀಸ್ ಟೂಲ್ ಕಿಟ್, ಕ್ರಿಂಪಿಂಗ್ ಟೂಲ್, ಸೌರ ಚಾರ್ಜ್ ನಿಯಂತ್ರಕ ಪ್ರಕಾರ PWM, ಸಿಸ್ಟಮ್ ವೋಲ್ಟೇಜ್ 12 ರಿಂದ 24 ವೋಲ್ಟ್ ಗರಿಷ್ಠ ಔಟ್ಪುಟ್, ಪ್ರಸ್ತುತ 50 ಆಂಪ್ಸ್, ಬ್ಯಾಟರಿ 12 ವೋಲ್ಟ್, ಕಾರ್ಟ್ರಿಡ್ ಫ್ಯೂಸ್ 1 ಆಂಪ್. ಸಂಪರ್ಕಿಸುವ ತಂತಿಗಳು DC ಸರ್ಕ್ಯೂಟ್ ಬ್ರೇಕರ್, ಸಿಂಗಲ್ ಪೋಲ್, 12 ರಿಂದ 250 ವೋಲ್ಟ್. ಲಗ್ ಟರ್ಮಿನಲ್ಗಳು ರಿಂಗ್ ಪ್ರಕಾರ. ಚಾರ್ಜ್ ನಿಯಂತ್ರಕಕ್ಕೆ ಪುನರ್ಭರ್ತಿ ಮಾಡಬಹುದಾದ ಬ್ಯಾಟರಿಯನ್ನು ಸಂಪರ್ಕಿಸಲಾಗುತ್ತಿದೆ. ಸುರಕ್ಷತಾ ಮುನ್ನೆಚ್ಚರಿಕೆಗಳು: ಬ್ಯಾಟರಿಗಳು ಮತ್ತು ಸೌರ ಫಲಕಗಳಂತಹ DC ಸರ್ಕ್ಯೂಟ್ಗಳೊಂದಿಗೆ ಕೆಲಸ ಮಾಡುವಾಗ ಸರಿಯಾದ ಧ್ರುವೀಯತೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ತಪ್ಪಾದ ಧ್ರುವೀಯತೆಯು ಶಾರ್ಟ್ ಸರ್ಕ್ಯೂಟ್ಗಳಿಗೆ ಅಥವಾ ರಿವರ್ಸ್ ಕರೆಂಟ್ ಫ್ಲೋಗೆ ಕಾರಣವಾಗಬಹುದು. ಇದು ಬ್ಯಾಟರಿ, ಚಾರ್ಜ್ ನಿಯಂತ್ರಕ ಅಥವಾ ಇತರ ಸಂಪರ್ಕಿತ ಸಾಧನಗಳನ್ನು ಹಾನಿಗೊಳಿಸುತ್ತದೆ. ಪುನರ್ಭರ್ತಿ ಮಾಡಬಹುದಾದ ಬ್ಯಾಟರಿಯನ್ನು ತೆಗೆದುಕೊಳ್ಳಿ. ಅದನ್ನು ಚಾರ್ಜ್ ಮಾಡಬೇಕು ಮತ್ತು ಅದರ ಮೇಲೆ ಮುದ್ರಿಸಲಾದ ವಿವರಗಳನ್ನು ಗಮನಿಸಿ. ಟರ್ಮಿನಲ್ಗಳ ಬಳಿ ಮುದ್ರಿಸಲಾದ ಚಿಹ್ನೆಗಳೊಂದಿಗೆ ಬ್ಯಾಟರಿಯ ಧನಾತ್ಮಕ ಮತ್ತು ಋಣಾತ್ಮಕ ಟರ್ಮಿನಲ್ಗಳನ್ನು ಗುರುತಿಸಿ. DC ವೋಲ್ಟೇಜ್ ಅನ್ನು ಅಳೆಯಲು ಮಲ್ಟಿಮೀಟರ್ ಅನ್ನು ಹೊಂದಿಸಿ. ಮಲ್ಟಿಮೀಟರ್ ರೆಡ್ ಪ್ರೋಬ್ ಅನ್ನು ಬ್ಯಾಟರಿಯ ಧನಾತ್ಮಕ ಟರ್ಮಿನಲ್ಗಳಲ್ಲಿ ಮತ್ತು ಕಪ್ಪು ಪ್ರೋಬ್ ಅನ್ನು ಬ್ಯಾಟರಿಯ ಋಣಾತ್ಮಕ ಟರ್ಮಿನಲ್ನಲ್ಲಿ ಇರಿಸಿ. ಅಳತೆ ಮಾಡಿದ ಬ್ಯಾಟರಿ ವೋಲ್ಟೇಜ್ ಅನ್ನು ಗಮನಿಸಿ. ಬ್ಯಾಟರಿಯನ್ನು ಚಾರ್ಜ್ ಕಂಟ್ರೋಲರ್ ಮತ್ತು ಸರ್ಕ್ಯೂಟ್ ಬ್ರೇಕರ್ಗೆ ಸಂಪರ್ಕಿಸಲು ಅಗತ್ಯವಿರುವ 2 ಉದ್ದದ ವಿದ್ಯುತ್ ತಂತಿಯನ್ನು ಅಳತೆ ಮಾಡಿ ಮತ್ತು ಕತ್ತರಿಸಿ. 12 mmಗೆ ಎರಡೂ ತುದಿಗಳಲ್ಲಿ ಇನ್ಸುಲೇಷನ್ ಸ್ಟೀವ್ ಅನ್ನು ತೆಗೆದುಹಾಕಿ ಮತ್ತು ತೋರಿಸಿರುವಂತೆ ಕೇಬಲ್ ಲಗ್ ಟರ್ಮಿನಲ್ಗಳಲ್ಲಿ ಕಂಡಕ್ಟರ್ಗಳನ್ನು ಸೇರಿಸಿ. ಕೇಬಲ್ನ ಎರಡೂ ತುದಿಗಳಲ್ಲಿ ಕ್ರಿಂಪಿಂಗ್ ಉಪಕರಣವನ್ನು ಬಳಸಿಕೊಂಡು ಲಗ್ಗಳನ್ನು ಕ್ರಿಂಪ್ ಮಾಡಿ ಮತ್ತು ಅವುಗಳನ್ನು ಬ್ಯಾಟರಿ ಟರ್ಮಿನಲ್ಗಳಿಗೆ ಸಂಪರ್ಕಪಡಿಸಿ. ತೋರಿಸಿರುವಂತೆ ಬ್ಯಾಟರಿ ಧನಾತ್ಮಕ ಟರ್ಮಿನಲ್ಗಳೊಂದಿಗೆ ಸರಣಿಯಲ್ಲಿ DC ಸರ್ಕ್ಯೂಟ್ ಬ್ರೇಕರ್ ಅನ್ನು ಸಂಪರ್ಕಿಸಿ. ಸರಣಿಯಲ್ಲಿ DC ಸರ್ಕ್ಯೂಟ್ ಬ್ರೇಕರ್ ಮೂಲಕ ಚಾರ್ಜ್ ಕಂಟ್ರೋಲರ್ನ ಧನಾತ್ಮಕ ಬ್ಯಾಟರಿ ಟರ್ಮಿನಲ್ ಅನ್ನು ಸಂಪರ್ಕಿಸಿ. ಬ್ಯಾಟರಿಯ ಋಣಾತ್ಮಕ ಟರ್ಮಿನಲ್ಗಳನ್ನು ಚಾರ್ಜ್ ಕಂಟ್ರೋಲರ್ನ ಋಣಾತ್ಮಕ ಬ್ಯಾಟರಿ ಟರ್ಮಿನಲ್ಗೆ ಸಂಪರ್ಕಿಸಿ. ಸ್ಕ್ರೂ ಡ್ರೈವರ್ ಬಳಸಿ ಸಾಕಷ್ಟು ಬಿಗಿತವನ್ನು ಇರಿಸಿ. ಚಾರ್ಜ್ ನಿಯಂತ್ರಕಕ್ಕೆ ಸೌರ ಫಲಕವನ್ನು ಸಂಪರ್ಕಿಸಲಾಗುತ್ತಿದೆ. ಸೌರ ಫಲಕ ಮತ್ತು ಚಾರ್ಜ್ ನಿಯಂತ್ರಕ ಎರಡರಲ್ಲೂ ಟರ್ಮಿನಲ್ಗಳನ್ನು ಗುರುತಿಸಿ. ಸೌರ ಫಲಕವು ಸಾಮಾನ್ಯವಾಗಿ 2 ತಂತಿಗಳನ್ನು ಹೊಂದಿರುತ್ತದೆ, ಒಂದು ಧನಾತ್ಮಕ ಮತ್ತು ಒಂದು ಋಣಾತ್ಮಕ. ಚಾರ್ಜ್ ನಿಯಂತ್ರಕವು ಸೌರ ಫಲಕದ ಸಂಪರ್ಕಕ್ಕಾಗಿ ಲೇಬಲ್ ಮಾಡಲಾದ ಟರ್ಮಿನಲ್ಗಳನ್ನು ಹೊಂದಿದೆ. ಇದನ್ನು ಸಾಮಾನ್ಯವಾಗಿ ಸೌರ ಅಥವಾ PV ಎಂದು ಗುರುತಿಸಲಾಗುತ್ತದೆ, ಧನಾತ್ಮಕ ಮತ್ತು ಋಣಾತ್ಮಕ ಚಿಹ್ನೆಗಳೊಂದಿಗೆ. ವಾಹಕ ತಂತಿಯನ್ನು ಒಡ್ಡಲು ಸೌರ ಫಲಕ ಮತ್ತು ನಿಯಂತ್ರಕಕ್ಕೆ ಜೋಡಿಸಲಾದ ತಂತಿಗಳ ಎರಡೂ ತುದಿಗಳಿಂದ ನಿರೋಧನವನ್ನು ಕತ್ತರಿಸಿ ಸ್ಟ್ರಿಪ್ ಮಾಡಿ. ಸೋಲಾರ್ ಪ್ಯಾನಲ್ನಿಂದ ಧನಾತ್ಮಕ ವೈರ್ ಅನ್ನು ಚಾರ್ಜ್ ಕಂಟ್ರೋಲರ್ನಲ್ಲಿರುವ ಧನಾತ್ಮಕ ಟರ್ಮಿನಲ್ಗೆ ಸಂಪರ್ಕಿಸಿ. ಅಂತೆಯೇ ಸೋಲಾರ್ ಪ್ಯಾನಲ್ನಿಂದ ಋಣಾತ್ಮಕ ತಂತಿಯನ್ನು ಚಾರ್ಜ್ ನಿಯಂತ್ರಕದಲ್ಲಿನ ಋಣಾತ್ಮಕ ಟರ್ಮಿನಲ್ಗೆ ಸಂಪರ್ಕಪಡಿಸಿ. ಸಂಪರ್ಕಗಳು ಕಾಲಾನಂತರದಲ್ಲಿ ಸಡಿಲಗೊಳ್ಳುವುದನ್ನು ತಡೆಯಲು ಸುರಕ್ಷಿತವಾಗಿ ಮತ್ತು ಬಿಗಿಯಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ. ಕೆಲವು ಚಾರ್ಜ್ ನಿಯಂತ್ರಕಗಳು ಸ್ಥಳದಲ್ಲಿ ತಂತಿಗಳನ್ನು ಸುರಕ್ಷಿತವಾಗಿರಿಸಲು ಸ್ಕ್ರೂ ಟರ್ಮಿನಲ್ಗಳು ಅಥವಾ ಇತರ ಕನೆಕ್ಟರ್ಗಳನ್ನು ಹೊಂದಿವೆ. ಚಾರ್ಜಿಂಗ್ ಸಮಯವನ್ನು ಕಂಡುಹಿಡಿಯುವುದು: ಒಮ್ಮೆ ಸೌರ ಫಲಕ ಮತ್ತು ಪುನರ್ಭರ್ತಿ ಮಾಡಬಹುದಾದ ಬ್ಯಾಟರಿಯನ್ನು ಚಾರ್ಜ್ ಕಂಟ್ರೋಲರ್ಗೆ ಸಂಪರ್ಕಿಸಿದರೆ, ನಿಯಂತ್ರಕ ಪ್ರದರ್ಶನದ ಮೂಲಕ ಚಾರ್ಜ್ ಆಗಲು ಪ್ರಾರಂಭಿಸಿದಾಗ ನಿಮಗೆ ಸೂಚಿಸಲಾಗುತ್ತದೆ. ಚಾರ್ಜ್ ಕಂಟ್ರೋಲರ್ನಲ್ಲಿ ಬ್ಯಾಟರಿ ವೋಲ್ಟೇಜ್ ಅನ್ನು ಪ್ರದರ್ಶಿಸಲಾಗುತ್ತದೆ.
ಡಿಸ್ಪ್ಲೇ ಸಂಪರ್ಕವನ್ನು ಖಚಿತಪಡಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಬ್ಯಾಟರಿ ಚಾರ್ಜಿಂಗ್ ಸಮಯವನ್ನು ಹೇಗೆ ಲೆಕ್ಕ ಹಾಕಬೇಕೆಂದು ನಾವು ಚರ್ಚಿಸೋಣ. 1. ಚಾರ್ಜಿಂಗ್ ಕರೆಂಟ್ ಪಡೆಯಲು ಸೌರ ಫಲಕದ ಗರಿಷ್ಠ ವಿದ್ಯುತ್ ಉತ್ಪಾದನೆಯನ್ನು ಬ್ಯಾಟರಿ ವೋಲ್ಟೇಜ್ನಿಂದ ಭಾಗಿಸಿ. ಉದಾಹರಣೆಗೆ, ನೀವು 12 ವೋಲ್ಟ್ 100 ವ್ಯಾಟ್ ಸೋಲಾರ್ ಪ್ಯಾನೆಲ್ ಮತ್ತು 12 ವೋಲ್ಟ್ ಬ್ಯಾಟರಿ ಹೊಂದಿದ್ದರೆ ಚಾರ್ಜಿಂಗ್ ಕರೆಂಟ್ ಸರಿಸುಮಾರು 100 ವ್ಯಾಟ್ ಆಗಿರುತ್ತದೆ. ಇದನ್ನು 12 ವೋಲ್ಟ್ನಿಂದ ಭಾಗಿಸಿದರೆ ಅದು 8.33 ಆಂಪಿಯರ್ಗೆ ಸಮಾನವಾಗಿರುತ್ತದೆ. 2. ಚಾರ್ಜಿಂಗ್ ಸಮಯವನ್ನು ಅಂದಾಜು ಮಾಡಲು ಚಾರ್ಜಿಂಗ್ ಕರೆಂಟ್ನಿಂದ ಬ್ಯಾಟರಿ ಸಾಮರ್ಥ್ಯವನ್ನು ಭಾಗಿಸಿ. ಉದಾಹರಣೆಗೆ, ನೀವು 100 ಆಂಪಿಯರ್ ಅವರ್ ಬ್ಯಾಟರಿ ಮತ್ತು 8.33 ಆಂಪಿಯರ್ ಚಾರ್ಜಿಂಗ್ ಕರೆಂಟ್ ಹೊಂದಿದ್ದರೆ ಚಾರ್ಜಿಂಗ್ ಸಮಯವು ಸರಿಸುಮಾರು 100 ಆಂಪಿಯರ್ ಗಂಟೆಯನ್ನು 8.33 ಆಂಪಿಯರ್ನಿಂದ ಭಾಗಿಸಿದರೆ 12 ಗಂಟೆಗಳಿಗೆ ಸಮಾನವಾಗಿರುತ್ತದೆ. 3. ಈ 12 ಗಂಟೆಯು ಅಂದಾಜು ಮೌಲ್ಯವಾಗಿದೆ. ಇದು ಬದಲಾಗಬಹುದು ಅಥವಾ ಸೌರ ಫಲಕದ ಮೇಲೆ ಬೀಳುವ ಸೂರ್ಯನ ಬೆಳಕು ಮತ್ತು ಬ್ಯಾಟರಿಯ ದಕ್ಷತೆಯ ಮೇಲೆ ಅವಲಂಬಿತವಾಗಿದೆ. ಅಲ್ಲದೆ ಸೌರ ಫಲಕಕ್ಕೆ ಸಂಪರ್ಕಗೊಂಡಿರುವ ಬ್ಯಾಟರಿಯ ಚಾರ್ಜಿಂಗ್ ಸಮಯವನ್ನು ಲೆಕ್ಕಾಚಾರ ಮಾಡುವುದು ಬ್ಯಾಟರಿ ಸಾಮರ್ಥ್ಯ, ಸೌರ ಫಲಕದ ಉತ್ಪಾದನೆ, ಸೂರ್ಯನ ಬೆಳಕಿನ ಪರಿಸ್ಥಿತಿಗಳು, ದಕ್ಷತೆ ಸೇರಿದಂತೆ ಹಲವಾರು ಅಂಶಗಳನ್ನು ಒಳಗೊಂಡಿರುತ್ತದೆ. ನಷ್ಟಗಳು ಮತ್ತು ಚಾರ್ಜಿಂಗ್ ಗುಣಲಕ್ಷಣಗಳು. ಈ ವಿಡಿಯೋದಲ್ಲಿ ನಾವು ಹೊಂದಿದ್ದೇವೆ: ಪುನರ್ಭರ್ತಿ ಮಾಡಬಹುದಾದ ಬ್ಯಾಟರಿಯನ್ನು ಚಾರ್ಜ್ ಕಂಟ್ರೋಲರ್ಗೆ ಸಂಪರ್ಕಿಸಲಾಗಿದೆ. ಚಾರ್ಜ್ ಕಂಟ್ರೋಲರ್ಗೆ ಸೋಲಾರ್ ಪ್ಯಾನೆಲ್ ಅನ್ನು ಸಂಪರ್ಕಿಸಲಾಗಿದೆ. ಚಾರ್ಜಿಂಗ್ ಸಮಯವನ್ನು ಕಂಡುಹಿಡಿಯಲಾಗಿದೆ. ಇದು ಈ ವ್ಯಾಯಾಮವನ್ನು ಮುಕ್ತಾಯಗೊಳಿಸುತ್ತದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.